ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್. ಫ್ರೆಂಡ್ಸ್, ಇಲ್ಲಿ ನೋಡಿದ್ರೆ ಇದು ಆಲದ ಮರ. ದೇವಸ್ಥಾನದ ಪಕ್ಕ ಆಲದ ಮರ ಇದೆ. ಇಲ್ಲಿ ನೋಡಿ, ಈಗ ವಸಂತ ಕಾಲ ಬಂತಲ್ವಾ, ಇದು ಮಾರ್ಚ್ ಫಸ್ಟ್ ವೀಕ್. ನೋಡಿ ಫ್ರೆಂಡ್ಸ್, ಎಷ್ಟು ಎಲೆ ಬಂದಿದೆ ನೋಡಿದ್ರೆ. ಈ ಎಲೆಯೆಲ್ಲ ನನಗೆ ಒಳ್ಳೆ ಎಲೆ ಗೊಬ್ಬರ ಆಗುತ್ತೆ. ನಮ್ಮ ಮನೆ ಅದೇನೆ, ಇವಾಗ ಹೊಸ್ದಾಗಿ ಕಟ್ತಾ ಇದ್ದಾರಲ್ವ, ಅದ್ರ ಪಕ್ಕದ್ದೇ ನಮ್ಮ ಮನೆ. ಇಷ್ಟು ಹತ್ತಿರದಲ್ಲಿ ದೇವಸ್ಥಾನ ಇದೆ, ಆಯಿತಾ. ಇವಾಗ ನನಗೊಬ್ಬರು ಲೇಬರ್ ಸಿಕ್ಕಿದ್ದಾರೆ. ಅವರಿಂದ ಎಲ್ಲನೂ ಇದು ತುಂಬಿಸಿ, ನಮ್ಮದು ಡ್ರಮ್ ಖಾಲಿಯಾಗಿದೆ. ನಂದು ಕಸದ ಡ್ರಮ್ಮು ಎಲ್ಲ ಖಾಲಿ ಮಾಡಿದ್ದೀನಿ. ಆ ಡ್ರಮ್ಮಿಗೆ ಎಲೆಗಳೆಲ್ಲ ಹಾಕ್ಬಿಟ್ರೆ ಒಳ್ಳೆ ಮ್ಯಾನ್ಯೂರ್ ಆಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಒಂದು ಸ್ವಲ್ಪ ಸಗಣಿ, ಸ್ವಲ್ಪ ಗೊಬ್ಬರ, ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಲೇಯರ್ ಮಾಡಿ ಹಾಕ್ಬಿಟ್ರೆ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಹಾಗಾಗಿ ಇದನ್ನು ತುಂಬೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ಇದು ಒಂದು 5-6 ಚೀಲ ಆಗ್ಬೋದು. ಫ್ರೆಂಡ್ಸ್, ನೋಡಿದ್ರೆ ಹೊಂಗೆ ಹೂವು. ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ಹೊಂಗೆ ಮರದಿಂದ ಹೊಂಗೆ ಹೂವು ಬಿದ್ದಿದೆ. ನಾನು ಹರಳಿದು ಎಲೆ ಎಲ್ಲ ತೆಗೆದ್ನ. ಹರಳಿ ಎಲೆ ಆದಮೇಲೆ ಮತ್ತೆ ಇದು ಹೊಂಗೆ ಹೂವು ತೆಗಿತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಒಣ ಕಸ ಮಾಡ್ತೀನಿ. ಈ ಒಣ ಕಸ ಮಾಡಿದ್ರೆ ನಮಗೆ ಮಾಡಿ ಮೇಲೆ ಭಾರ ಕಮ್ಮಿ ಆಗುತ್ತೆ. ನಾನಿವಾಗ ವೆಜಿಟೇಬಲ್ಸ್ ಎಲ್ಲ ಒಟ್ಟು ಒಯ್ದಿದ್ದೀನಿ ಸಸಿಗಳು. ಆ ಸಸಿಗಳಿಗೆ ಮಣ್ಣು ಜೊತೆಯಲ್ಲಿ ಇದನ್ನು ತುಂಬಿದರೆ ತುಂಬ ಒಳ್ಳೆ ಮೆಡಿಷನ್ ಥರ ಇದನ್ನು ನಮಗೆ ಮಣ್ಣಲ್ಲಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿದ್ರೆ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದೆ ನಾನು. ಅವ್ರ ಮನೆ ಹತ್ರ ತುಂಬ ಹೊಂಗೆ ಮರಗಳು. ನೋಡಿದ್ರೆ ಎಷ್ಟು ದೊಡ್ಡ ಮರಗಳಿದೆ. ಅದರಲ್ಲಿ ಫುಲ್ಲು ಹೊಂಗೆ ಹೂವು ಫ್ರೆಂಡ್ಸ್. ನೋಡಿದ್ರೆ ನೋಡಿ ಎಷ್ಟು ಹೊಂಗೆ ಹೂವು ಇದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ತುಂಬ್ತಾಯಿದ್ದೀನಿ ನಾನೀಗ. 1-2 ಚೀಲಕ್ಕಾಗಷ್ಟು ನಾನು ತುಂಬ್ತಾಯಿದ್ದೀನಿ ಹೊಂಗೆ ಹೂವು. ನೋಡಿದ್ರೆ ನೋಡಿ ಹೂವು. ಅವ್ರದ್ದೆಲ್ಲ ಒಂದಿನ ಅವ್ರ ಗಿಡಗಳು ಎಲ್ಲ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಅವ್ರ ಮನೆ ಇದು, ನಮ್ಮ ಫ್ರೆಂಡ್ ಮನೆ, ಮಾಲಾ ಅವರು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಅವರು ತುಂಬ ಗಿಡ ಬೆಳೆಸಿದ್ದಾರೆ ಫ್ರೆಂಡ್ಸ್. ನೋಡಿದ್ರೆ ಅವತ್ತು ನಾನೆಲ್ಲ ತುಂಬ್ಕೊಂಬಂದಲ್ವ ಹೊಂಗೆ ಹೂವು. ನೋಡಿ ಎಲ್ಲ ಬಿಸಿಲಿಗೆ ಹಾಕಿದೆ ನಾನು. ಬೆಳಗ್ಗೆ 10 ಗಂಟೆಗೆ ಬಿಸಿಲಿಗೆ ಹಾಕಿದೆ ನಾನು. ನೋಡಿ ಈಗ 4 ಗಂಟೆ. ನೋಡಿ ಹೇಗೆ ಗರಿ ಅನ್ನುತ್ತೆ ನೋಡಿ. ಈ ಥರ ಒಣಗಿಸಿ ಇದನ್ನು ಈ ಥರ ಪೌಡ್ರ್ ಮಾಡಿಬಿಟ್ರೆ ನೋಡಿ ಯಾವ ಥರ ಪೌಡ್ರ್ ಆಗುತ್ತೆ. ಇದನ್ನೇ ಒಣ ಕಸ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ಮಣ್ಣೊಳಗೆ ಬೆರೆಸಿ ನಾವು ಎಲ್ಲ ಗಿಡಗಳನ್ನ ಹಾಕಿಬಿಟ್ರೆ ಕೋಕೋಪೀಟ್ ಥರ ಇದು ನಮಗೆ ಹಗೂರಾಗುತ್ತೆ ಮತ್ತು ಗೊಬ್ಬರನೂ. ನೋಡಿದ್ರೆ ನೋಡಿ ಫ್ರೆಂಡ್ಸ್ ಯಾವ ಥರ ಪೌಡ್ರ್ ಆಯಿತು ಅಂತ. ಮತ್ತು ಇದರಲ್ಲಿ ಯಾವುದೇ ಕ್ರಿಮಿ ಕೀಟಗಳು ಎಲ್ಲನೂ ಇದು ಜರ್ಮ್ಸ್ ಬ್ಯಾಡ್ ನಂದು ಕೈ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿರಿ, ಇದು ದೇವಸ್ಥಾನದ್ದು ಎಲ್ಲ ಅಲಂಕಾರ ಮಾಡಿದ್ದು ಹೂವು ಇತ್ತು. ನೋಡಿದ್ರೆ ಇದೆಷ್ಟು ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಅಲಂಕಾರ ಮಾಡಿದ್ದು. ಇಲ್ಲೇ ಪಕ್ಕದಲ್ಲೇ ನಮ್ಮ ದೇವಸ್ಥಾನ ಇದೆಯಲ್ವಾ. ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಒಣ ಗೊಬ್ಬರ ಮಾಡೋಣ ಅಂತೇಳ್ಬಿಟ್ಟು ನೋಡಿದ್ದೀನಿ. ಇದು ಚೆನ್ನಾಗಿ 2 ದಿನ ಬಿಸಿಲಿಗೆ ಹಾಕ್ಬಿಟ್ಟು ಈ ಥರ ನೋಡಿ, ಈ ಥರ ಒಡೆದು ಬಿಟ್ರೆ ನೋಡಿದ್ರೆ ಇದು ಒಣ ಗೊಬ್ಬರ. ಮಣ್ಣಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವು ಗೊಬ್ಬರನೂ ಆಯಿತು ಮತ್ತು ವೆಯ್ಟೂ ಕಮ್ಮಿ ಆಗುತ್ತೆ ನಮಗೆ. ನೋಡಿದ್ರೆ ಈ ಡ್ರಮ್ಮಿಂದ ನಾನು ತೆಗೆದಿದ್ದು ಇಷ್ಟು. ಒಂದು ಸೆಕೆಂಡ್, ಎಲ್ಲ ತೆಗೆದಾಗ
ನೋಡಿ ಇಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಫುಲ್ ಖಾಲಿ ಆಯಿತು ನೋಡಿ, ಇಲ್ಲವರೆಗೂ ಹೋಯ್ತು. ನೋಡಿದ್ರೆ ಇಷ್ಟು ಬಂದಿದೆ. ಇದನ್ನು ಏನು ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, ಈಗ ನೀಟಾಗಿ ಒಂದಿನ ಒಣಗಿಸ್ಬಿಡ್ಬೇಕು. ಒಣಗಿಸಿ ನಾವೇನು ಮಾಡಬೇಕು, ಎಲ್ಲ ಒಂದು ಸ್ವಲ್ಪ ಕಡ್ಡಿ ಅವೆಲ್ಲ ತೆಗೆದುಬಿಡ್ಬೇಕು. ಆ ಥರ ತೆಗೆದುಬಿಟ್ಟು ಮ್ಯಾನ್ಯೂರ್ ಮಾಡ್ಕೋಬೇಕು ನೀಟಾಗಿ. ನಾನು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತ. ಇವಾಗ ಫಸ್ಟು ಒಣ ಹಾಕ್ತೀನಿ. ಒಣ ಹಾಕಾದ್ಮೇಲೆ ಅದು ಯಾವ ಥರ ನಾವು ಸೋಸ್ಕೋಬೇಕು ಅನ್ನೋದು ನಿಮಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟು ಬಂದಿದೆ ನೋಡಿ. ಇದೆಲ್ಲ ನಾನು ಸೇವಂತಿಗೆ ಗಿಡಗಳಿಗೆ ಗ್ರೋ ಬ್ಯಾಗ್ಗಳಿಗೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಗ್ರೋ ಬ್ಯಾಗ್ ತಂದಿಟ್ಟಿದ್ದೀನಿ, ಅದೆಲ್ಲನೂ ಬರೀ ಸೇವಂತಿಗೆಗೆ ನಾನು ಯೂಸ್ ಮಾಡ್ಕೊತೀನಿ ಇದನ್ನು ಫ್ರೆಂಡ್ಸ್. ನೋಡಿದ್ರೆ ಅರ್ಥವಾರ್ಮ್ ಎಷ್ಟು ಬಂದಿದೆ ಇದರಲ್ಲಿ ನೋಡಿದ್ರೆ ಫ್ರೆಂಡ್ಸ್. ನೋಡಿ ಈ ಡ್ರಮ್ಮಲ್ಲಿ ಇಷ್ಟು ಅರ್ಥವಾರ್ಮು ಇದೆ ನೋಡಿ. ನೋಡಿದ್ರೆ ಕೆಲವ್ರಿಗೆ ಅರ್ಥವಾರ್ಮೇ ಇಲ್ಲ ನಮ್ಮ ಮಣ್ಣಲ್ಲಿ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಇಷ್ಟು ಬಂದಿದೆ ಅರ್ಥವಾರ್ಮ್ ನೋಡಿದ್ರೆ. ನಮ್ಮ ಮಣ್ಣು ಹೇಗಿದೆ ಗೊತ್ತಾ, ಎಲೆ ಗೊಬ್ಬರ, ಸಗಣಿ ಮತ್ತು ಇದೆಲ್ಲ ಕಿಚನ್ ವೇಸ್ಟು ನೋಡಿ ಹೇಗಿದೆ ನೋಡಿ. ಈ ಎರೆಹುಳುಗಳು ಇಷ್ಟು ಚೆನ್ನಾಗಿ ಮಾಡುತ್ತೆ ಗೊಬ್ಬರನ ನೋಡಿದ್ರೆ. ಆದರೆ ಈಗ ನಾನು ಬಿಸಿಲಿಗೆ ಹಾಕಲ್ಲ ಫ್ರೆಂಡ್ಸ್, ಇದನ್ನು ಒಂದು ಇದರಲ್ಲಿ ಸೇವ್ ಮಾಡಿಬಿಡ್ತೀನಿ. ಇದನ್ನೆಲ್ಲ ಎತ್ಬಿಟ್ಟು ಇದಕ್ಕೆ ಹಾಕ್ಬಿಡ್ತೀನಿ. ನಾನೆಲ್ಲ ಒಂದು ಪಾಟಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದೆ, ಒಂದು ಶಾರ್ಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅವೇ ಇವೆಲ್ಲನೂ. ಅವತ್ತು ಉಂಡೆ ಆಗಿತ್ತು, ಇವತ್ತು ಉಂಡೆ ಆಗಿಲ್ಲ ನೋಡಿ, ಬಿಡಿ ಬಿಡಿ ಆಗಿದೆ. ಈ ಥರ ನಾನೆಲ್ಲ ಅದನ್ನು ಒಂದು ಪಾಟಲ್ಲಿ ಹಾಕಿ ಇಟ್ಟಿರ್ತೀನಿ, ಮಣ್ಣು ಹಾಕಿ. ಇವತ್ತು ನಿಮಗೆ ತೋರ್ಸೋಕೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಿದೆ. ನಾನೆಲ್ಲ ಗಿಡನೆಲ್ಲ ಸಟ್ರೇಟ್ ಮಾಡಿದ ಮೇಲೆ ಎಲ್ಲ ಪಾಟುಗಳಿಗೂ 4 ಹುಳುಗಳು ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನಾನು ಏನು ಹೇಳ್ಬೇಕಂದ್ರೆ, ನಮ್ಮದು ಯಾವುದೇ ಅರೇಂಜ್ ಆಗಿಲ್ಲ ಗಾರ್ಡನ್. ಈಗ ನಾನು ಅರೇಂಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ಅರೇಂಜ್ ಮಾಡಿಲ್ಲ, ಗಿಡ ಕಲೆಕ್ಷನ್ ಇದೆ ಮಾಡಿದ್ದೀನಿ ಅಷ್ಟೇ. ಅದಕ್ಕೆಲ್ಲ ಸ್ಟ್ಯಾಂಡ್ ಮಾಡಿ ಇವಾಗ ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ದೊಡ್ಡದಿದೆ ನೋಡಿದ್ರೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ. ಈ ಥರ ಎಲ್ಲ ನಾವು ಅವನ್ನ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಡ್ರಮ್ಮಲ್ಲಿ ಇಷ್ಟು ಸಿಕ್ತು ನನಗೆ. ನೋಡಿ ಈ ಥರ ಹಾಕಿ ನಾನೆಲ್ಲ ಮಣ್ಣು ಹಾಕಿ ಇಟ್ಬಿಡ್ತೀನಿ. ವಾವ್, ಇದೇನು ಮದು ಇಷ್ಟೊಂದಿದೆ ತಿರ್ಗ ಮತ್ತೆ. ಬಿಸಿಲಿಗೆ ಇವಾಗ ನಾನು ಬಿಸಿಲಿಗೆ ಹಾಕ್ತೀನಲ್ವಾ, ಅದೆಲ್ಲ ಬಿಸಿಲಿಗೆ ಸತ್ತೋಗುತ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್. ಇಲ್ಲೊಂದು ಇರ್ತೈತ್ರಿ. ಆಯ್ತಲ್ಲ, ಬರ್ತಾನೆ ಇದೆ, ತುಂಬ ಇದೆ. ಅದು ಒಂಥರ ಅದು ಒಂಥರ ಹುಳುನೇ. ಅದು ಏನು ನಮ್ಗೆ ಹಾನಿ ಮಾಡಲ್ಲ. ಮಣ್ಣಲ್ಲಿರೋಂಥ ಹುಳುಗಳು ಕೆಲವು ಹಾನಿ ಮಾಡ್ತವೆ, ಕೆಲವು ನಮಗೆ ಹೆಲ್ಪ್ ಮಾಡ್ತವೆ. ವಾರ್ಮ್ಸ್ ನಾವು ಮಣ್ಣು ಬಿಸಿಲಿಗೆ ಹಾಕೋದ್ರಿಂದ ಮದು
ನಮಗೆ ಕೆಟ್ಟ ಹುಳುಗಳು ಇರಲ್ಲ, ಯಾಕೆಂದರೆ ಸತ್ತು ಹೋಗ್ಬಿಡುತ್ತೆ ಎಲ್ಲ. ನಾನು ಯಾವಾಗಲೂ ಬಿಸಿಲಿಗೆ ಹಾಕ್ತಾ ಇರ್ತೀನಲ್ವ ಮಣ್ಣು, ಹಾಗಾಗಿ ಇವು ಇರಲ್ಲ ಫ್ರೆಂಡ್ಸ್. ಇದನ್ನು ಆರಿಸ್ತಾ ಇದ್ದರೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಆದರೂ ನಾನೆಲ್ಲ ಸೇವ್ ಮಾಡಿ ಬಿಸಿಲಿಗೆ ಹಾಕ್ತೀನಿ ಫ್ರೆಂಡ್ಸ್. ನನಗೆ ಅದು ಬಿಸಿಲಿಗೆ ಹಾಕಿದರೆ ಒಂಥರ ಬೇಜಾರು, ಪಾಪ ಬಿಸಿಲಿಗೆ ಸತ್ತೋಗ್ಬಿಡುತ್ತಲ್ವಾ ಅಂತ ನಾನು ಯಾವಾಗಲೂ ಅದನ್ನು ಸೇವ್ ಮಾಡ್ತಾನೇ ಇರ್ತೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ಕೊಂಬೆ ರೆಂಬೆಗಳು ಎಲ್ಲ ಹಾಕಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿದ್ರೆ. ನಮ್ಮ ಮಗ ನನಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ. ಮಧು ಎತ್ತು ಬಿಡು, ಅದನ್ನು ಹಾಕಿ ಬಂದ್ಬಿಡು ಸರ್ ಮಗನೇ, ಎತ್ತು ಬಂದ್ಬಿಡು, ನೀನು ಹಾಕಿ ಬಂದ್ಬಿಡು, ಸುರಿದು ಬಂದ್ಬಿಡು ಅದನ್ನು. ನಾನು ತುಂಬಿಕೊಡ್ತೀನಿ ಚೀಲಕ್ಕೆ, ನೀನು ಹಾಕಿ ಬಂದ್ಬಿಡು. ಬ್ಲ್ಯಾಕ್ ಗೋಲ್ಡ್ ಮಧು ನಮಗಿದು. ಈ ಗೊಬ್ಬರ ನಮಗೆ ಟೆರಸ್ ಗಾರ್ಡನ್ ಅವ್ರಿಗೆ ಬ್ಲ್ಯಾಕ್ ಗೋಲ್ಡ್ ಇದು. ಹೋಗಿ ತಾಕು. ಅದು ಸುರಿದು ಹೋಗಿ, ಬಿಸಿಲು ಹೋಗ್ಬಿಡುತ್ತೆ ಮತ್ತೆ ಚಿನ್ನ. ಸುರಿದು ಬಂದ್ಬಿಡು ಸಾಕು, ಅರ್ಧ ಚೀಲ. ವೆಯ್ಟ್ ಜಾಸ್ತಿ ಆಗುತ್ತೆ. ಎಲ್ಲ ತುಂಬ್ತೀಯಾ? ವೆಯ್ಟ್ ಇರಲ್ಲ ಅದು, ಯಾಕೆಂದರೆ ಎಲೆ ಜಾಸ್ತಿ ಇರುತ್ತಲ್ವಾ. ಹಾಂ, ಅಲ್ಲ ಇದು ಕುಡ್ಗೋಲು ತೊಗೊಂಡ್ಬಿಡ್ತೀನಿ ತಡಿ ಫ್ರೆಂಡ್ಸ್. ಡ್ರಮ್ಮಿಂದ ಎಲ್ಲ ಒಣ ಹಾಕಿದ್ವಲ್ಲ ನಾವು ಮಣ್ಣು, ಒಣ ಹಾಕಿದ್ಮೇಲೆ ಒಂದು ದಿನ ಫುಲ್ಲು ಒಣಗ್ತು ಫ್ರೆಂಡ್ಸ್. ಒಣಗಾದ್ಮೇಲೆ ಅದು ಕಡ್ಡಿ ಕಸ ಏನಾದರೂ ಇದ್ದರೆ ನೀಟಾಗಿ ಒಂದು ಸರಿ ಹಿಂಗೆ ಸ್ಮ್ಯಾಶ್ ಮಾಡಿಬಿಡ್ಬೇಕು. ನೋಡಿರಿ ಹೇಗೆ ಒಣಗಿದೆ ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಅಷ್ಟು ಕಸ ಕಡ್ಡಿ ಇರೋದೆಲ್ಲನೂ ಹೀಗಾಗಿದೆ ನೋಡಿ ಫ್ರೆಂಡ್ಸ್. ಈಗ ಇದನ್ನು ನಾವೇನು ಮಾಡಬೇಕು, ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕು. ಎಲ್ಲ ಒಣಗಿತಲ್ವ, ಎಷ್ಟು ನೀಟಾಗಿ ಒಣಗಿದೆ ನೋಡಿದ್ರೆ, ಎಷ್ಟು ಉದುರಾಗಿ ಒಣಗಿದೆ ನೋಡಿ. ಆಮೇಲೆ ನಾವು ಒಂದು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಅವಾಗ ನೈಸಾಗಿ ಬಂದ್ಬಿಡುತ್ತೆ. ಈ ಥರ ಮಾಡಿ ಅದನ್ನು ಫಿಲ್ಟ್ರ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ನೋಡಿದ್ರೆ ಎಲೆ ಕಾಣಿಸ್ತಾ ಇದೆ ನೋಡಿ. ಅಷ್ಟು ಎಲೆನೂ ನಾವು ಹಾಕಿರೋದು ಏನಿಲ್ಲ, ಸ್ವಲ್ಪ ಈ ಥರ ನೋಡಿದ್ರೆ ವರ್ಮಿ ಕಾಂಪೋಸ್ಟ್ ಯಾವ ಥರ ರೆಡಿಯಾಗಿದೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ನಾವೇ ನಮ್ಮ ಗಾರ್ಡನ್ನು ಕಿಚನ್ನು ವೇಸ್ಟಿಂದ ಇಷ್ಟು ಒಳ್ಳೆ ವರ್ಮಿ ಕಾಂಪೋಸ್ಟ್ ನಾವು ಮಾಡ್ಬೋದು. ನೋಡಿದ್ರೆ ನೋಡಿ, ಒಂದು ಡ್ರಮ್ಮಿಂದು ಇಷ್ಟಾಗಿದೆ ನೋಡಿ. ಇದನ್ನೆಲ್ಲ ಫುಲ್ಲು ನಾವು ಫಿಲ್ಟ್ರ್ ಮಾಡಬೇಕು ಈ ಥರ. ಇನ್ನೊಂದು ಡ್ರಮ್ಮು ಫುಲ್ ಖಾಲಿ ಆಯಿತಾ, ಮತ್ತು ಇನ್ನೊಂದು ಡ್ರಮ್ ಫುಲ್ಲೂ ನನಗೆ ಎಲೆ ಸಿಕ್ಕಾಯಿತು ಫ್ರೆಂಡ್ಸ್. ಅದು ಇವಾಗ ತೋರಿಸಿದ್ನಲ್ಲ ಮರದಲ್ಲಿ ಫ್ರೆಂಡ್ಸ್. ನೋಡಿದ್ರೆ ವರ್ಮಿ ಕಾಂಪೋಸ್ಟ್ ಎಷ್ಟು ಬಂದಿದೆ. ಡ್ರಮ್ಮಿಂದ ತೆಗೆದಿರೋದ್ರಲ್ಲಿ ನಾನೆಲ್ಲ ಬಿಸಿಲಿಗೆ ಹಾಕಿ ಅದನ್ನೆಲ್ಲ ಹೇಗೆ ಫಿಲ್ಟ್ರ್ ಮಾಡಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಇಷ್ಟು ವರ್ಮಿ ಕಾಂಪೋಸ್ಟ್ ಬಂದಿದೆ. ಇದರಲ್ಲಿ ಇಷ್ಟು ವೇಸ್ಟ್ ಬಂದಿದೆ. ಫಿಲ್ಟ್ರ್ ಮಾಡಿದಾಗ
ಇಷ್ಟು ವೇಸ್ಟ್ ಬಂತು, ಇಷ್ಟು ವರ್ಮಿ ಕಾಂಪೋಸ್ಟ್ ಬಂತು. ಫ್ರೆಂಡ್ಸ್, ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ, ಎಷ್ಟೊಂದು ಇದೆ ಗೊತ್ತಾ ಇದು. ನೋಡಿ ಫ್ರೆಂಡ್ಸ್, ವರ್ಮಿ ಕಾಂಪೋಸ್ಟ್ ನಾವು ಗಾರ್ಡನ್ನಲ್ಲಿ ಯಾವ ಥರ ಮಾಡ್ಕೋಬಹುದು ಅಂತ ನೋಡಿದ್ರಲ್ಲ. ಇದು ನಮಗೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಬ್ಲ್ಯಾಕ್ ಗೋಲ್ಡ್ ಫ್ರೆಂಡ್ಸ್. ಇದು ನೋಡಿದ್ರೆ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್. ಫ್ರೆಂಡ್ಸ್, ಈ ಟಬ್ಬುಗಳು ನೋಡಿದ್ರೆ, ಈ ಟಬ್ಬೆಲ್ಲ ನಾನು ಇದು ಟೊಮೊಟೊ ಗಿಡಗಳು ಹಾಕಿದ್ದೆ. ಅದೆಲ್ಲ ಇನ್ನೇನು ಮುಗಿದೋಯ್ತು ಸೀಸನ್ನು, ಹಳೇದಾಗಿತ್ತು ಗಿಡಗಳು, ಎಲ್ಲ ತೆಗೆದುಬಿಟ್ಟೆ. ತೆಗೆದಾದ್ಮೇಲೆ ನನ್ನ ಹತ್ರ ತುಂಬ ಕಿಚನ್ ವೇಸ್ಟ್ ಕಲೆಕ್ಟ್ ಆಗಿದೆ. ಆ ದೇವಸ್ಥಾನದಿಂದನೂ ತಂದಿದ್ದು ಎಲ್ಲ ಹೂವು ಎಲ್ಲ ಇದೆ. ಅದೆಲ್ಲ ಈಗ ಯಾವ ಥರ ತುಂಬೋದು ಅಂತ ನಾನು ತೋರಿಸ್ತೇನೆ ಫ್ರೆಂಡ್ಸ್. ಈಗ ಚೀಲಗಳಿಗೆಲ್ಲ ತುಂಬಿಸಿಟ್ಟಿದ್ದೀನಿ. ಮತ್ತು ಈ ಟಬ್ಬುಗಳಿಗೆ ಯಾವ ಥರ ತುಂಬೋದು. ಈ ಶೀಟ್ ಇದೆ ಫ್ರೆಂಡ್ಸ್, ನಾವು ಮನೆ ಕಟ್ಟಬೇಕಾದ್ರೆ ಉಳಿದಿತ್ತು. ಈ ಶೀಟು ಯಾವ ಥರ ಇದಕ್ಕೆ ಫಿಲ್ ಮಾಡಿ ಕಿಚನ್ ವೇಸ್ಟ್ ತುಂಬೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಈಗ ಈ ಟಬ್ಬನ್ನ ನಾವು ಅಳತೆ ತೊಗೊಳೋಣ. ಏನಕ್ಕೆ ಅಂದರೆ, ಈ ಶೀಟು ನಾನು ಮನೆ ಕಟ್ಟಬೇಕಾದ್ರೆ ಉಳಿದಿದೆ. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಇದು ಫುಲ್ಲು ಹಿಂಗೆ ಕವರ್ ಮಾಡಿಬಿಡೋಣ ಫ್ರೆಂಡ್ಸ್. ನಾನು ಚೀಲಗಳು ಹಾಕ್ತಾಯಿದ್ದೆ, ಪ್ಲಾಸ್ಟಿಕ್ ಚೀಲ. ಅದು ಎಲ್ಲ ಮುಗಿದ್ಮೇಲೆ ಒಂಥರ ಪೌಡ್ರ್ ಆಗುತ್ತೆ. ಅದಕ್ಕೆ ನಾನು ಈ ಶೀಟು ಹಾಕ್ಬಿಟ್ರೆ ಒಳ್ಳೆ ಪಾಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿದೆ. ಇವಾಗ ಇದು ಶೀಟ್ ಯಾವ ಥರ ಹಾಕೋದು ಇದಕ್ಕೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಇಂಚಿದೆ. ಫ್ರೆಂಡ್ಸ್, ಇದು 11 ಇಂಚಿದೆ ಇದು, ಆಯಿತಾ. ಇದು 19 ಇಂಚಿದೆ ನೋಡಿ, 19 ಇಂಚಿದೆ. ಇದು 12, ಇದು 19, ಎರಡು ಡಬಲ್ ಮಾಡ್ಕೊಳ್ಳೋದು. ಇವಾಗ ಇದನ್ನು ಡಬ್ಬಲ್ಲು ಈ ಕಡೆ ಇದನ್ನು ಈ ಕಡೆ ಡಬ್ಬಲ್ ಮಾಡಿಕೊಂಡು ಈ ಶೀಟನ್ನು ಕಟ್ ಮಾಡಿಬಿಡೋಣ ಫ್ರೆಂಡ್ಸ್. ಕಟ್ ಮಾಡಿ ಇದಕ್ಕೆ ಕೂರಿಸ್ಬಿಡೋಣ. ಹಿಂಗೆ ಕಟ್ ಮಾಡ್ಬೋದು, ಆ ಕಡೆಯಿಂದ ಮಾಡು. ಕರೆಕ್ಟಾಗಿ ಕಟ್ ಮಾಡು, ವೇಸ್ಟ್ ಆಗುತ್ತೆ. ಇದೆಲ್ಲ ಕೂರಿಸಿ ಮಾಡೋಣ. ನಾಲ್ಕು ಕಲ್ಲಿಟ್ಬಿಡು ಮೂಲೆಗಳಿಗೆ. ತಡಿ ಮಣ್ಣೆಲ್ಲ ತೆಗೆದುಬಿಡೋಣ. ಆಗುತ್ತಲ್ವ? ಹಾಕಿಗೆ ವೆರಿ ಗುಡ್. ನೋಡಿದ್ರೆ ಫ್ರೆಂಡ್ಸ್, ಈ ಮೂಲೆಗಳಿಗೆ ನೀಟಾಗಿ ನಾವು ಕೂರಿಸ್ಬೇಕೀಗ. ನೋಡಿದ್ರೆ ಇದು ಎಷ್ಟು ದಿನ ಆದರೂ ಏನೂ ಆಗಲ್ಲ. ಈ ಮೂಲೆಯಲ್ಲಿ ಈ ಥರ ನಾವು ಕೂರಿಸ್ಬೇಕಷ್ಟೆ. ಮಣ್ಣು ಹಾಕ್ಬಿಟ್ರೆ ಕರೆಕ್ಟಾಗಿ ಸರಿಯಾಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಈ ಥರ ಎಲ್ಲ ಪಾಟಿಗೂ ಮಾಡೋಣ ಫ್ರೆಂಡ್ಸ್. ನೋಡಿದ್ರೆ ಇಲ್ಲೆಲ್ಲ ನಾನು ರೆಡಿ ಮಾಡಿಕೊಂಡು ಇದೆಲ್ಲ ತುಂಬಬೇಕು. ಇಲ್ಲಿ 2 ತುಂಬಿದ್ದು ರೆಡಿ ಆಯಿತು ನೋಡಿ. ಈ ಥರ ಫಿಲ್ ಮಾಡಿಬಿಟ್ರೆ 20 ಡೇಸಿಗೆ ಒಳ್ಳೆ ಬೆಂಡೆಕಾಯಿ ಗಿಡಗಳು ಇದರಲ್ಲಿ ನಾವು ಹಾಕ್ಬೋದು ಫ್ರೆಂಡ್ಸ್. ಈ ಬೆಂಡೆಕಾಯಿ ಗಿಡಕ್ಕೆ ಅಂತೂ, ಇದು ಗೋರಿಕಾಯಿ ಬೆಂಡೆಕಾಯಿ ಗಿಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಗೊಬ್ಬರ ಎಲ್ಲ ಹಾಕ್ತೀವಲ್ವ, ಒಳ್ಳೆ ತೋಟದಲ್ಲಿ ಬಂದಂಗೆ ಬರುತ್ತೆ ಬೆಂಡೆಕಾಯಿ ಗಿಡಗಳು. ಈಗೆಲ್ಲ ಫಿಲ್ ಮಾಡಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಶೀಟ್ ನನಗೆ ಕಡಿಮೆ ಬಿತ್ತಲ್ವ, ಅದಕ್ಕೆ ಬೇರೆ ಶೀಟ್ ಹಾಕಿದೆ. ಗೋಧಿ ಹಿಟ್ಟಿಂದು ಶೀಟ್ ಬರುತ್ತಲ್ವ, ಅದನ್ನು ನಾನು ರೆಡಿ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್. ಇವೆರಡಕ್ಕೂ ಈ ಥರ ಇವಾಗ ಹಾಕಬೇಕು. ತಳಕ್ಕೆ ಒಂದು ಈ ಥರ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಹಾಕಿದ್ದೀನಿ. ಇವೆರಡಕ್ಕೂ ಈಗ ಇದೇ ಥರ ಹಾಕ್ತೀನಿ. ಅದು ಕ್ಲೋಸ್ ಇದೆ, ಅದಕ್ಕೇನು ಬೇಕಾಗಲ್ಲ. ಇವೆರಡಕ್ಕೂ ಹೋಲಿತ್ತಲ್ವ, ಅದಕ್ಕೆ ಇದು ಹಾಕ್ತೀನಿ ನೋಡಿ. ಇಷ್ಟು ಕಿಚನ್ ವೇಸ್ಟ್ ಇದೆ. ಇದು ಬಾಳೆ ಕಂದುಗಳಿರುತ್ತಲ್ವ,
ಆ ಕಂದುಗಳನ್ನೂ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ. ಬಾಳೆಕಂದು ಅದನ್ನೆಲ್ಲ ಹಿಂಗೆ ಪೀಸ್ ಮಾಡ್ಕೊಂಬಿಟ್ರೆ ನೋಡಿ, ಇದು ಕಾರ್ನು ನಾವು ಮನೆಗೆ ತಂದಿರ್ತೀವಲ್ವ ಕಾರ್ನು, ಅದನ್ನೆಲ್ಲ ನಾನು ಈ ಥರ ಅದನ್ನು ಹಿಂಗೆ ಪೀಸ್ ಮಾಡಿಟ್ಟಿದ್ದೀನಿ. ಹಿಂಗೆ ಸುಮ್ಮನೆ ಕಿತ್ತೆ ಹಾಕಿದೆ ನೋಡಿ, ಎಷ್ಟಾಗಿದೆ ನೋಡಿ. ಎಲೆ ಡೆಕೋರೇಷನ್ ಮಾಡಿದಿರಲ್ಲ ದೇವಸ್ಥಾನದ್ದು, ಆ ಎಲೆ ಮತ್ತು ಹೂವು ಫ್ರೆಂಡ್ಸ್. ಇದೆವು ನಾವು ಟೆರೆಸ್ ಗಾರ್ಡನ್ನವ್ರಿಗೆ ಇದು ನಮಗೆ ಗೋಲ್ಡ್ ಇದ್ದಾಗೆ. ನೋಡಿದ್ರೆ ಅಂಜೂರ ಹೇಗೆ ಬಂದಿದೆ ಅಂತ. ನಾನು ಇದು ಕಸಿ ಮಾಡಿದ್ದು ಇನ್ನೂ ತೆಗ್ದಿಲ್ಲ, ನೋಡೋಣ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಇನ್ನೂ ಸ್ವಲ್ಪ ದಿನ ಬಿಟ್ಟು ತೆಗಿಯೋಣ ಅಂತ ಬಿಟ್ಟಿದ್ದೀನಿ. ನೋಡಿದ್ರೆ ಈ ಥರ ಗೊಬ್ಬರ ನಾನು ಹಾಕೋದಕ್ಕೇ ಈ ಥರ ಹಣ್ಣುಗಳು ಎಲ್ಲ ನನಗೆ ಬರೋದು ಫ್ರೆಂಡ್ಸ್. ಈಗ ಇದೆಲ್ಲ ಆ ಟಬ್ಬುಗಳಿಗೆ ಯಾವ ಥರ ಫಿಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹೂವು ಕೊಡ್ತೀವಿ. ಇನ್ನೊಂದಿದೆ ನೀಟಲ್ಲ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್. ಫ್ರೆಂಡ್ಸ್, ನಾವು ಗಾರ್ಡನ್ನರ್ಸ್ ಸಮ್ಮರಲ್ಲಿ ನಾವು ಏನು ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಫುಲ್ಲು ಸಮ್ಮರ್ ಅಲ್ವಾ, ಈ ಸಮ್ಮರಲ್ಲಿ ನಾವು ಯಾವ ಥರ ಮಳೆಗಾಲಕ್ಕೆ ರೆಡಿ ಮಾಡ್ಕೋಬೇಕು ಗೊಬ್ಬರ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದೇನು ಗೊತ್ತಾ, ಸಗಣಿ. ಇದು ಸಗಣಿ. ನಾನು ಇದನ್ನೆಲ್ಲ ಒಣಗಿಸಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಣ್ಣು. ಇದು ಡ್ರಮ್ಮಿಂದ ತೆಗೆದಿರೋ ಅಂಥದ್ದು ವರ್ಮಿ ಕಾಂಪೋಸ್ಟು. ಮತ್ತು ಇದೇನು ಗೊತ್ತಾ ಫ್ರೆಂಡ್ಸ್, ನನಗೆ ಎಲ್ಲ ಕಿಚನ್ ವೇಸ್ಟು, ಹೂವು ಮತ್ತು ದೇವಸ್ಥಾನದ್ದು, ಇಲ್ಲಿ ಪಕ್ಕದಲ್ಲಿ ಒಬ್ಬರು ಕ್ಯಾಂಟೀನ್ ಮಾಡ್ತಾಯಿದ್ದಾರೆ, ಲೋಕೇಶ್ ಮತ್ತು ಪುಷ್ಪ ದಂಪತಿಗಳು. ಅವರು ನಮಗೆ ತುಂಬ ಕಿಚನ್ ವೇಸ್ಟ್ ಕೊಡ್ತಾರೆ ಫ್ರೆಂಡ್ಸ್. ಅವ್ರದ್ದು ಈರುಳ್ಳಿದು, ಗಡ್ಡೆಕೋಸು, ಅವರು ಪಲಾವು ಇದೆಲ್ಲ ಮಾಡ್ತಾರೆ ಕ್ಯಾಂಟೀನ್ಗೆ. ಅದರಲ್ಲಿ ಗಡ್ಡೆಕೋಸು, ಈರುಳ್ಳಿ, ಆಲೂಗಡ್ಡೆ ಇದೆಲ್ಲ ನಮಗೆ ಅವರು ಡೈಲಿ ಕೊಡ್ತಾಯಿರ್ತಾರೆ. ಮತ್ತು ತಂದಿರೋದೇನಾದರೂ ಒಣಗಿದ್ರೆ ಆ ವೇಸ್ಟ್ ಸಮೇತ ನಮಗೆ ಕೊಡ್ತಾಯಿರ್ತಾರೆ. ನೋಡಿ, ಇಲ್ಲಿ ಮೊನ್ನೆ ನಮ್ಮ ಪಕ್ಕದಲ್ಲಿ ಒಂದು ಗೃಹ ಪ್ರವೇಶ ಆಯಿತು, ಅದು ಸಮೇತವಾಗಲೂ ಅವರು ನಮಗೆ ಕೊಡ್ತಾರೆ. ಇಲ್ಲಿ ನಾವೆಲ್ಲ ಯೂಸ್ ಮಾಡ್ಕೊತೀವಿ ಅಂತ ಗೊತ್ತಾಗಿದೆ ಅಲ್ವಾ. ಕೆಲವರು ಇದ್ದವ್ರು ಹೇಳ್ತಾರೆ, ನೋಡಿ ನಮ್ಮದು ಇದಿದೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ದೇವಸ್ಥಾನ, ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ ಫ್ರೆಂಡ್ಸ್, ಆ ದೇವಸ್ಥಾನದಲ್ಲಿ ನೀವು ಹೋಗಿ ನೋಡಿ. ಇಲ್ಲಿ ಹೊಂಗೆ ಮರಗಳನ್ನು ನೋಡಿದ್ರೆ ಕಾಣಿಸ್ತಾ ಇದೆ ನೋಡಿ. ಆ ಹೊಂಗೆ ಎಲೆ ಮತ್ತು ಹರಳಿ ನೋಡಿ, ಹರಳಿ ಮರ ದೊಡ್ಡದು, ದೇವಸ್ಥಾನದ ಹರಳಿ ಮರ ಇದೆ. ಅಲ್ಲಿ ಎಲೆಗಳೆಲ್ಲ ಕಲೆಕ್ಟ್ ಮಾಡಿದ್ದೆ ನಾನು. ಮತ್ತು ಇದಿದೆ, ನೀಲಗಿರಿ ಮರ ಇದೆ ಇಲ್ಲಿ ನಮ್ಮ ಪಕ್ಕದಲ್ಲಿ ದೇವಸ್ಥಾನದಲ್ಲಿ. ಅಲ್ಲಿ ಎಲೆಗಳೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಮತ್ತು ಹೊಂಗೆ ಎಲೆ, ಹೊಂಗೆ ಹೂವು ತುಂಬ ನನಗೆ ಇಲ್ಲಿ ಡ್ರೈ ಎಲೆಗಳು ಮತ್ತು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನೇನು ಮಾಡ್ತೀನಿ ಗೊತ್ತಾ, ಎಲ್ಲ ಬೇಸಿಗೆಯಲ್ಲಿ ಒಣಗಿಸಿ ನಾನು ಇಟ್ಕೊಂಡ್ಬಿಡ್ತೀನಿ. ಒಣಗಿಸಿಟ್ಕೊಂಡು ಅದನ್ನೆಲ್ಲ ಕವರ್ಗಳಿಗೆ ಫಿಲ್ ಮಾಡ್ತೀನಿ. ನೋಡಿದ್ರೆ ಇದು ಕಿಚನ್ ವೇಸ್ಟ್, ಈರುಳ್ಳಿ ಚಿಪ್ಪೆ ನೋಡಿದ್ರೆ ಇದನ್ನೆಲ್ಲ ಒಣಗಿಸ್ಬಿಡ್ತೀನಿ ನಾನು. ಇಲ್ಲಿ ನಮಗೆ ಒಳ್ಳೆ ಬಿಸಿಲು ಬರುತ್ತಲ್ವ, ನಾನು ಒಣ ಕಸ, ಹಸಿ ಕಸ ಮತ್ತು ಲಿಕ್ವಿಡ್ ಮೂರೂ ನಾನು ನಿಮಗೆ ಹೇಳಿದ್ದೆ. ಒಂದು ಹಸಿ ಕಸ ತೋರಿಸಿದ್ದೀನಿ, ಒಂದು ತುಂಬಿರೋದು, ಅದನ್ನು ವೀಡಿಯೋ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿದ್ರೆ ಇಷ್ಟು ಸಿದ್ಧತೆಗಳು ನಾವು ಮಾಡಿಟ್ಕೊಂಡ್ರೆ ಅದು ಒಂದು ತಿಂಗಳು ಎಲ್ಲನೂ ನಮಗೆ ಕೊಳೆತು ಹೋಗ್ಬಿಡುತ್ತೆ.
ಇವಾಗ ಒಂದು ತಿಂಗಳಿಗೆ ನಾವು ಫುಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಬ್ಯಾಗುಗಳಿಗೆ ನೋಡಿ, ಗ್ರೋ ಬ್ಯಾಗ್ಸ್ಗೆ ಇದೆಲ್ಲ ಹಿಡಿಸುತ್ತೆ ಫ್ರೆಂಡ್ಸ್. ಇಷ್ಟಿದೆ ಅಲ್ವಾ, ಈ ಗ್ರೋ ಬ್ಯಾಗುಗಳಿಗೆ ಇದೆಲ್ಲ ಕಡಿಮೆ ಬೀಳುತ್ತೆ. ಮತ್ತು ನಾನು ಮತ್ತೆ ಎತ್ಕೋಬೇಕು. ಈ ಗ್ರೋ ಬ್ಯಾಗ್ಸ್ಗೆ ನಾನು ಫಿಲ್ ಮಾಡ್ತೀನಿ. ಯಾವ ಥರ ಫಿಲ್ ಮಾಡ್ತೀನಿ? ಒಂದು ಲೇಯರ್ ಒಣ ಕಸ, ಒಂದು ಲೇಯರ್ ಮಣ್ಣು, ಒಂದು ಲೇಯರು ಸಗಣಿ, ಈ ಥರ ಫಿಲ್ ಮಾಡಿಬಿಟ್ಟು ನಾವು ಮೇಲೆ ನೀರು ಚಿಮ್ಕಿಸ್ತಾ ಇದ್ದರೆ ಅದೆಲ್ಲ ಫುಲ್ಲು ಮ್ಯಾನ್ಯೂರ್ ಆಗಿಬಿಡುತ್ತೆ 1 ಮಂತಿಗೆ. ಆಗ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಸಮ್ಮರ್ ಹೋಗಿ, ಆವಾಗ ನಾವು ನೋಡಿ ಈ ಥರ ಬಾಳೆ ಗಿಡಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣಿನ ಗಿಡಗಳು ಈ ದೊಡ್ಡ ಬ್ಯಾಗಿಗೆ ಹಾಕ್ತೀನಿ. ಚಿಕ್ಕ ಗಿಡಗಳಿಗೆಲ್ಲ ಹೂವಿನ ಸಸಿಗಳು, ಯಾವುದು ಇದು ಸೇವಂತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೊಂದು 20 ವೆರೈಟಿ. ಅದೆಲ್ಲನೂ ಈ ಬ್ಯಾಗುಗಳಿಗೆ ಹಾಕಿಬಿಟ್ರೆ ಮಳೆಗಾಲದಲ್ಲಿ ಹೇಗೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಬರೀ ಮಣ್ಣಲ್ಲಿ ಹಾಕಿದರೆ ನೋಡಿ, ನಾನು ಯಾವುದೇ ಕೋಕೋ ಪೀಟ್ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ನಾನು ತರಲ್ಲ. ನಾನು ಏನು ನಮ್ಮ ಹತ್ರ ಇರುತ್ತೋ ಅದರಿಂದನೇ ನಾನು ಗಿಡಗಳನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ಸಾಕು. ಈ ಕೋಕೋ ಪೀಟು ಅದೆಲ್ಲನೂ ಏನು ಸಿಗಲ್ವಲ್ಲ ಅಂಥವ್ರಿಗೆ ಮಾತ್ರ ಅವರು ಕೊಂಡ್ಕೋಬೇಕಾಗುತ್ತೆ. ಇವಾಗ ನಮಗಿದೆಲ್ಲ ಸಿಗುತ್ತಲ್ವ, ಇದೇ ಕೋಕೋ ಪೀಟ್ ನೋಡಿ. ಇದು ಎಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ಬೋರ್ ಕೊರಿತಾ ಇದ್ದಾರೆ ಫ್ರೆಂಡ್ಸ್. ಸೌಂಡು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಯಾವಾಗಲೂ ನಡೀತಾನೇ ಇರ್ತದೆ ಇಲ್ಲಿ ಮನೆ ಕೆಲಸಗಳು, ಬೋರ್ವೆಲ್ಗಳು. ಹೊಸ ಲೇಔಟ್ ಅಲ್ವ ಇದು, ತುಂಬ ಮನೆಗಳು ಕಟ್ತಾ ಇರ್ತಾರೆ ಫ್ರೆಂಡ್ಸ್. ನೋಡಿ, ಇಷ್ಟು ನಾವು ಸಮ್ಮರ್ಗೆ ಸಿದ್ಧತೆ ಮಾಡಿಟ್ಕೊಂಡ್ರೆ ನಾವು ಮಳೆಗಾಲಕ್ಕೆ ಒಳ್ಳೆ ಇದು ಗಿಡಗಳು ಬರುತ್ತೆ ಫ್ರೆಂಡ್ಸ್. ನಾನು ಇದೆಲ್ಲ ಫಿಲ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಅಷ್ಟು ರಾಶಿ ಇತ್ತಲ್ವ ಕಸ, ನೋಡಿದ್ರಲ್ಲ ನೋಡಿ, 3 ಬ್ಯಾಗಿಗೆ ಸರಿ ಆಯಿತು. ಅಷ್ಟು ಒಣ ಕಸ ಓನ್ಲಿ 3 ಬ್ಯಾಗಿಗೆ ಸರಿ ಆಯಿತು ನೋಡಿ. ಆ ಬ್ಯಾಗ್ ಎಷ್ಟು ಕಸ ಇಡಿಸುತ್ತೆ ಅಂತ ನೀವೇ ನೋಡಿ. ಯಾಕೆಂದರೆ ಅದರಲ್ಲಿ ದೊಡ್ಡ ಮರಗಳೇ ಆಗುತ್ತೆ ಫ್ರೆಂಡ್ಸ್ ಈ ಬ್ಯಾಗುಗಳಲ್ಲಿ. ಅಷ್ಟು ಚೆನ್ನಾಗಿ ಅದು ಕಸ ನುಂಗುತ್ತೆ ನೋಡಿ. ನಾನು ಫಸ್ಟ್ ತೋರಿಸಿದ್ನಲ್ವ ನಿಮಗೆ ಎಷ್ಟು ಕಸ ಇತ್ತು ಅಂತ. ನೋಡಿ, ಈ 3 ಬ್ಯಾಗ್ ಅಷ್ಟೇ ಸರಿ ಆಯಿತು. ಮತ್ತು ನಾನು ಕೆಳಗಡೆ ಅರ್ಧ ಒಣಗಿರೋ ಕಸ ಇತ್ತು, ಅದನ್ನು ಇವಾಗ ಎತ್ಕೊಂಡ್ಬಂದಿದ್ದೀನಿ ನೋಡಿ. ಇವಾಗ ನಿಮಗೆ ಯಾವ ಥರ ಫಿಲ್ ಮಾಡೋದು ಅಂತ ತೋರಿಸೋಣ ಅಂತೇಳ್ಬಿಟ್ಟು ಕೆಳಗಿನ ಕಸ ಎತ್ಕೊಂಡ್ಬಂದೆ ನೋಡಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ನೋಡಿದ್ರೆ ಇವಾಗ ಯಾವ ಥರ ಫಿಲ್ ಮಾಡೋದು ಅಂತ ನಾನು ತೋರಿಸಿ ಫ್ರೆಂಡ್ಸ್. ಇದಕ್ಕೆ 2 ಹೋಲ್ ಇರುತ್ತೆ. ಈ ಕಡೆ ಸೈಡು 2 ಹೋಲ್ ಇದೆ ನೋಡಿ. ಹೋಲ್ ಇರುತ್ತೆ, ನಾವೇನು ಹೋಲ್ ಮಾಡೋದು ಬೇಕಿಲ್ಲ ನೋಡಿ. ಎಷ್ಟು ಅಗಲ ಇರುತ್ತೆ ತಳ ಅಂತ ನೀವೇ ನೋಡಿ. ನಾವಿವಾಗ ಇದಕ್ಕೆ ಏನಾಗೋಣ ಅಂದರೆ ಸ್ವಲ್ಪ ಮಣ್ಣು ಹಾಕ್ಬಿಡೋಣ ಫ್ರೆಂಡ್ಸ್. ತಳಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಡೋಣ. ಯಾವ ಥರ ನಾನು ಫಿಲ್ ಮಾಡೋದು, ನಾನು ಯಾವ ಥರ ಫಿಲ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಕಿಚನ್ ವೇಸ್ಟು ಯಾವ ಥರ ಫಿಲ್ ಮಾಡೋದು. ಈಗ ತಳಕ್ಕೆ ಈ ಕಡೆಯಿಂದ ನೋಡಿ, ಈರುಳ್ಳಿ ಆಲೂಗೆಡ್ಡೆ ಏನಿದ್ರೂ ಓಕೆ. ಕಿಚನ್ ವೇಸ್ಟಲ್ಲಿ ಏನಿದ್ರೂ ಅದು ಹೂವು ತರಕಾರಿ 2 ದಿನಕ್ಕೆ 1 ಮಂತಿಗೆ ಗೊಬ್ಬರ ಆಗ್ಬಿಡುತ್ತೆ ಫ್ರೆಂಡ್ಸ್. ಇದಾಯ್ತಾ? ಈಗ ಮಣ್ಣು ಈಗ ಸಗಣಿ ನೋಡಿ ಫ್ರೆಂಡ್ಸ್. ಒಣ ಸಗಣಿ ನಾನು ಇಟ್ಕೊಂಡಿರ್ತೀನಿ ಯಾವಾಗಲೂ ನೋಡಿ. ಈ ಥರ ಗಿಡಗಳ ಬೇರು ಏನಿದ್ರೂ ಓಕೆನೆ. ಇದು ಏನಾಯಿತು, ಫಸ್ಟ್ ನಾವು ಮಣ್ಣು ಹಾಕಿದ್ವಿ, ಆಮೇಲೆ ಕಿಚನ್ ವೇಸ್ಟ್ ಹಾಕಿದ್ವಿ, ಮತ್ತು ಸಗಣಿ ಗೊಬ್ಬರ ಹಾಕಿದ್ವಿ, ಮತ್ತು ಕಿಚನ್ ವೇಸ್ಟ್. ನಾನು ಬೇಕಾದಷ್ಟು ವೀಡಿಯೋಗಳು ಕಿಚನ್ ವೇಸ್ಟಿಂದ ಮಾಡಿದ್ದೀನಿ ಫ್ರೆಂಡ್ಸ್. ಈ ಗ್ರೋ ಬ್ಯಾಗಿಂದ ಒಂದು ನಿಮಗೆ ತೋರಿಸಿರ್ಲಿಲ್ವಲ್ವ, ಅದಕ್ಕೆ ಈ ಗ್ರೋ ಬ್ಯಾಗಿಂದು ಒಂದು ಸ್ವಲ್ಪ ತೋರಿಸಿದ್ದೆ. ನಾನು ಅಕ್ಕಿ ಚೀಲದ್ದೂ
ಮಾಡಿದ್ದೀನಿ ನೋಡಿ. ಆಲೂಗಡ್ಡೆ ಇದೆ ಅಲ್ವಾ, ಇದೂ ಆಗ್ಬಿಡುತ್ತೆ ಫ್ರೆಂಡ್ಸ್. ಅದೆಲ್ಲ ಎಂಥ ಒಳ್ಳೆ ಮ್ಯಾನ್ಯೂರ್ ಅಂದರೆ ಅಷ್ಟು ಒಳ್ಳೆ ಮ್ಯಾನ್ಯೂರು ನಮಗೆ ಕಿಚನ್ ವೇಸ್ಟ್. ಆಮೇಲೆ ನಾವು ಇದೆಲ್ಲ 1 ಮಂತಿಗೆ ಇದು ಫುಲ್ಲು ಈ ಸಮ್ಮರು ಮಳೆಗಾಲ ಇನ್ನೇ ಸ್ಟಾರ್ಟ್ ಆಗುತ್ತಲ್ವ, ಆಗ ನಮಗೆ ಒಳ್ಳೆ ಬ್ಯಾಗು ರೆಡಿ ಆಗಿಬಿಡುತ್ತೆ. ಯಾವುದೇ ಲೇಯರಿಗೆ ನಾವು ಮಣ್ಣು ಹಾಕಿದರೆ ಮಾತ್ರ ಅದು ಕೊಳೆಯೋದು ಫ್ರೆಂಡ್ಸ್, ಇಲ್ಲಾಂದರೆ ಕೊಳೆಯಲ್ಲ. ಇದೇ ಥರ ನಾನು ಸುಮಾರು ವೀಡಿಯೋಗಳು ಮಾಡಿದ್ದೀನಿ. ಇದು ಟಳ್ಳಾಗಿದೆ, ಬೇಗ ಇದಾಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ಎಷ್ಟು ಹಿಡಿಸುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಬ್ಯಾಗು. ಪುಟ್ಟಿ ಅಲ್ಲ, ಒಂದು ಲೋಡು ಬ್ಯಾಗ್ ಹಿಡಿಸುತ್ತೆ ನೋಡಿ ಇದು. ಅಷ್ಟು ಕಿಚನ್ ವೇಸ್ಟ್ ನೋಡಿ. ನಾನು ಹಾಕಿದ್ದು ಇನ್ನೂ ಎಲ್ಲಿಗೆ ಬಂದಿದೆ ನೋಡಿ, ಇನ್ನು ಕಾಲು ಭಾಗನೂ ಬಂದಿಲ್ಲ, ಅಷ್ಟು ನುಂಗ್ ಹಾಕ್ಬಿಡ್ತು. ಇನ್ನು ಮತ್ತೆ ನಾನು 2-3 ಚೀಲ ಎತ್ಕೊಂಬರ್ಬೇಕು. ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಅದೆಲ್ಲ ಈ ಬ್ಯಾಗುಗಳಿಗೆಲ್ಲ ಸರಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಬ್ಯಾಗಿದೆ, 20 ಬ್ಯಾಗಿದೆ ನನ್ನ ಹತ್ರ. ಈಗ ಇದಕ್ಕೆಲ್ಲದಕ್ಕೂ ಎಷ್ಟಿದ್ರೂ ಸಾಲಲ್ಲ. ನೋಡಿದ್ರೆ ಕಿಚನ್ ವೇಸ್ಟು ಅಷ್ಟು ರಾಶಿ. ಬರೀ ಇವಾಗ ನಾನು ಎಷ್ಟು ತುಂಬಿದ್ದೀನಿ, ಅಲ್ಲಿ 2 ಇದೆ, ಅಲ್ಲೆರಡು, ಇಲ್ಲಿ 3, 5 ಬ್ಯಾಗಿಗೆ ಇಷ್ಟೆಲ್ಲ ಹೊರ್ಟೋಯ್ತು. ಮತ್ತು ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಎಲ್ಲ ಎತ್ಕೊಂಡು ಬರಬೇಕೀಗ ನಾನು. ಇನ್ನೂ ಇದೆ ಫ್ರೆಂಡ್ಸ್, ತುಂಬ ಇಟ್ಟಿದ್ದೀನಿ ನಾನು. ಒಳ್ಳೆ ಧಾನ್ಯಗಳು ಶೇಖರಣೆ ಮಾಡಿ ಇಟ್ಟಿರ್ತಾರಲ್ಲ ಮನೆಯಲ್ಲಿ, ಆ ಥರ ನಾನು ಈ ಎಲೆ ಗೊಬ್ಬರ, ಕಿಚನ್ ವೇಸ್ಟು ಎಲ್ಲ ಒಣಗಿಸಿ ಕೆಳಗಡೆ ನಮ್ಮದು ಗೋಡನ್ ಇದೆ, ಆ ಗೋಡನ್ನಲ್ಲಿ ಇಟ್ಟಿರ್ತೀನಿ ಫ್ರೆಂಡ್ಸ್ ಸಮ್ಮರಲ್ಲೆಲ್ಲ. ಆಗ ಈಗ ನಾನೆಲ್ಲ ಫಿಲ್ ಮಾಡ್ಕೊತೀನಿ ನೋಡಿ. ಅಷ್ಟು ಬ್ಯಾಗುಗಳಿಗೂ ಇವಾಗೆಲ್ಲ ತರಬೇಕು ನಾನು. ಒಂದು ಡ್ರಮ್ ಇದೆ, ಡ್ರಮ್ಮಲ್ಲಿ ಮಾಡಿದ್ನಲ್ವ ಕಿಚನ್ ವೇಸ್ಟು, ಅದು ಇದೆ. ನೋಡಿದ್ರೆ ಎಷ್ಟು ಹಾಕಿದ್ರೂ ಫುಲ್ ಒಳಗಡೆ ಹೋಗ್ಬಿಡುತ್ತೆ. ನೋಡಿದ್ರೆ ಈ ಥರ ಒಂದು ಸ್ವಲ್ಪ ಕೋಲಿಂಗ್ ಹಿಂಗೆ ಮಾಡಿಬಿಟ್ರಂತೂ ಎಷ್ಟು ಆದ್ರೂ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಗಿಡಗಳು ಅಷ್ಟು ಮರಗಳಾಗೋದು ಈ ಗ್ರೋ ಬ್ಯಾಗಲ್ಲಿ. ಯಾಕೆಂದರೆ ನೋಡಿ ಎಷ್ಟು ತಗೊತಾ ಇದೆ. ಆ ರಾಶಿ ನೀವು ನೋಡಿದ್ರಲ್ವ, ಬರೀ 5ಕ್ಕೆ ಸರಿಯಾಗಿದೆ ಅಂದರೆ ಲೆಕ್ಕ ಹಾಕಿ ನೋಡಿ. ಒಳ್ಳೆ ಒಂದು ಡ್ರಮ್ ಇದ್ದಾಗ ನೋಡಿ ಈ ಗ್ರೋ ಬ್ಯಾಗ್. ಇದು ಬ್ರಾಡಾಗಿದೆಯಲ್ವ, ಚೆನ್ನಾಗಿ ತಗೊಳುತ್ತೆ ನೋಡಿ. ಎಲ್ಲ ಖಾಲಿ ಆಯಿತು, ಮತ್ತೆ ತರಬೇಕು ಈಗ ನಾನು. ನೋಡಿ ಮಣ್ಣು ಒಂದು ಲೇಯರ್ ಹಾಕಲೇಬೇಕು ಫ್ರೆಂಡ್ಸ್. ಅದು ಕೊಳಿಬೇಕಂದ್ರೆ ಒಂದು ಲೇಯರ್ ಮಣ್ಣು ಮತ್ತು ಸಗಣಿ ಹಾಕಿದ್ರೇ, ಮಣ್ಣು ಹಾಕಿದ್ರೇ ಅದು ಚೆನ್ನಾಗಿ ಕೊಳೆಯೋದು. ನೋಡಿದ್ರೆ ನಾನೇನು ಜಾಸ್ತಿ ಹಾಕಲ್ಲ, ಒಂದು ಲೇಯರ್ ಇಷ್ಟೇ. ನೋಡಿ ಕಿಚನ್ ವೇಸ್ಟು ಖಾಲಿ ಆಯಿತು. ಈಗ ಮತ್ತೆ ಎತ್ಕೊಂಬರಬೇಕು ಫ್ರೆಂಡ್ಸ್. ಇದೇ ಥರ ಈ ಬ್ಯಾಗುಗಳನ್ನು ನಾನು ಫಿಲ್ ಮಾಡಿದ್ದು. ಮತ್ತು ಲಾಸ್ಟಿಗೆ ಮಾತ್ರ ಮಣ್ಣಿರಬೇಕು, ಮೇಲೆ ಮಣ್ಣು ಮತ್ತು ಇದು ಸಗಣಿ ಮೇಲ್ಗಡೆ ಲೇಯರಲ್ಲಿ ಜಾಸ್ತಿ ಬರಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಅದು ಜಾಸ್ತಿ ಬಂದ್ರೇ ಅದು ಕೊಳಿಲಿಕ್ಕೆ ಹೆಲ್ಪ್ ಆಗೋದು. ನೋಡಿ ಫ್ರೆಂಡ್ಸ್, ಈ ಥರ ತುಂಬಬೇಕು. ಕಿಚನ್ ವೇಸ್ಟ್ ಈ ಕೆಳಗಡೆ ಗೋಡನ್ನಲ್ಲಿದೆ. ಇನ್ನು ಒಂದು 5-6 ಚೀಲ ಅಲ್ಲ, ಇನ್ನು 4-5 ಚೀಲ ಇನ್ನೂ ಜಾಸ್ತಿ ಬೇಕು ಫ್ರೆಂಡ್ಸ್. ಎಲ್ಲ ಕೆಳಗಡೆಯಿಂದ ಎತ್ಕೊಂಬರಬೇಕು. ನಮ್ಮ ಮಗನ ಹತ್ರ ಎತ್ತಿಸ್ಕೊಂಬರ್ತೀನಿ ಫ್ರೆಂಡ್ಸ್. ಇಟ್ಟಿದ್ದೀನಿ ಇನ್ನೂ ಒಂದು 7-8 ಚೀಲ ಇದೆ ಕಿಚನ್ ವೇಸ್ಟ್. ನೋಡಿದ್ರೆ ಈ ಥರ ಗ್ರೋ ಬ್ಯಾಗ್ ಫಿಲ್ ಮಾಡಿ ನಾವು ಸಮ್ಮರಲ್ಲಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಒಳ್ಳೆ ಗಿಡಗಳು ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಹಣ್ಣಿನ ಗಿಡ ಹಾಕಿದರೆ ದೊಡ್ಡ ದೊಡ್ಡ ಮರಗಳೇ ಆಗೋಗ್ಬಿಡುತ್ತೆ. ಸಮ್ಮರು ತಯಾರಿ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಎಲ್ಲ ಫಿಲ್ ಆಯಿತು. ಈಗ ನೀರು ಚಿಮ್ಕಿಸ್ತಾ ಇದ್ದರೆ ನಾವು
ಒಂದು 20 ಡೇಸಿಗೆ ಫುಲ್ಲು ಮ್ಯಾನ್ಯೂರ್ ಆಗಿಬಿಡುತ್ತೆ. ಈಗ ನೋಡಿ, ಈ ಚಿಕ್ಕ ಕವರುಗಳಿಗೆ ಇದು ಎಲ್ಲ ಯಾವುದು ಸೇವಂತಿಗೆ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸೇವಂತಿಗೆ ಹಾಕೋಣ ಅಂತ ನೋಡಿ. ಇದು ನಾನು ಯಾವುದು ಹೊಂಗೆ ಹೂವು ನಿಮಗೆ ತೋರಿಸಿದ್ನಲ್ವ, ಹಾಕಿ ಒಣಗಿಸಿದ ಮೇಲೆ ನಾನೆಲ್ಲ ಇದನ್ನು ಒಂದು ಇದರಿಂದ ಹೊಡೆದಿದ್ದೆ ನಾನೆಲ್ಲನೂ. ನೋಡಿ ಎಷ್ಟು ಸ್ಮ್ಯಾಶ್ ಆಗಿದೆ ನೋಡಿದ್ರೆ. ಇದೇನು ಗೊತ್ತಾ, ಇದು ಹೂವಿಂದು, ಇದು ಎಲ್ಲ ಹೂವುಗಳದು, ಸೇವಂತಿಗೆ, ರೋಸು, ಚೆಂಡು ಹೂವು, ಇದರಲ್ಲೆಲ್ಲನೂ ಒಣಗಿಸಿ ಇದನ್ನು ಸ್ಮ್ಯಾಶ್ ಮಾಡಿದ್ದೆ. ಇದು ಓನ್ಲಿ ಹೊಂಗೆ ಹೂವು ನೋಡಿದ್ರೆ ಎಷ್ಟು ಸ್ಮ್ಯಾಶ್ ಆಗಿದೆ. ಇದಕ್ಕೆ ಮಣ್ಣು ಮತ್ತು ಸಗಣಿನೂ ಇದಕ್ಕೆ ನನ್ನ ಪೌಡ್ರು ಅಲ್ಲಿ ಚೀಲದಲ್ಲಿದೆ. ಇದನ್ನು ಸೇರಿಸ್ಬಿಟ್ಟು ಈ ಚೀಲಗಳಿಗೆಲ್ಲ ತುಂಬಿಬಿಡ್ತೇನೆ ಫ್ರೆಂಡ್ಸ್. ಇದು ಬೇಸಿಗೆ ಕಾಲದ ಸಿದ್ಧತೆಗಳು. ಈಗ ಇವೆಲ್ಲದಕ್ಕೂ 20 ಬ್ಯಾಗ್ಸ್ ಇದೆ. ಇದು ಎಲ್ಲ ತುಂಬಿಸಿಟ್ಬಿಟ್ರೆ ನಮಗೆ ಮಳೆಗಾಲಕ್ಕೆ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೀನಿ ನಾನು. 20 ವೆರೈಟಿ ಸೇವಂತಿಗೆ ಸಸಿಗಳು, ಅದನ್ನೆಲ್ಲ ಈ ಬ್ಯಾಗುಗಳಿಗೆ ಹಾಕಿಬಿಟ್ರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸಗಣಿನೂ ಅಲ್ಲಿದೆ ಚೀಲದಲ್ಲಿ. ಎಲ್ಲ ಅದನ್ನು ಬಿಸಿಲಿಗೆ ಹಾಕಿ ಎಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು 4 ಸೇರಿಸಿ ಈಗ ಮಿಕ್ಸ್ ಮಾಡಿಬಿಟ್ರೆ ನೋಡಿ, ಯಾವ ಕೋಕೋ ಪೀಟು ಇದ್ರ ಮುಂದೆ ಬರಲ್ಲ. ಕೋಕೋ ಪೀಟ್ ಇದ್ದಂಗೆ ಇದೆ ನೋಡಿ. ಬೇವಿನ ಹೂವು, ಇದನ್ನು ಒಣಗಿಸಿ ಪೌಡ್ರ್ ಮಾಡಿದ್ದೀನಿ. ಇದು ಅಷ್ಟೇ ಹೂವಿನ ಪೌಡರ್ ನೋಡಿದ್ರೆ ವೆಯ್ಟು ಕಮ್ಮಿ ಆಗುತ್ತೆ. ಕೋಕೋ ಪೀಟಿಗಿಂತನೂ ಇದು ಒಳ್ಳೆ ಮ್ಯಾನ್ಯೂರ್ ಅಂತ ಹೇಳ್ಬೋದು. ನೋಡಿದ್ರೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ನೀರು ಚಿಮುಕಿಸ್ತಾ ಇರಬೇಕು, ಎಲ್ಲ ಫಿಲ್ ಮಾಡಿ. ನೋಡಿ ಈ ಥರ ಜಾಸ್ತಿನೂ ಹಾಕಬಾರ್ದು, ಅದು ಕೊಳೆಯೋಷ್ಟು. ಈ ಥರ ಹಾಕ್ತಾಯಿದ್ರೆ ಇದು ಇಷ್ಟು ಫುಲ್ಲಾಗಿದೆ ಅಲ್ವಾ, ಫುಲ್ಲು ಇಳಿದ್ಬಿಡುತ್ತೆ ಕೆಳಗಡೆ. ಇದೆಲ್ಲ ಕೊಳ್ಕೊಂಬಿಟ್ಟು ಕೆಳಗಡೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈ ಥರ ನಾವೆಲ್ಲ ತುಂಬಿಸಿಟ್ಟು 20 ಡೇಸ್ 1 ಮಂತ್ ಅಷ್ಟೊತ್ತಿಗೆಲ್ಲ ಮ್ಯಾನ್ಯೂರ್ ಆಗಿಬಿಡುತ್ತೆ. ಆಮೇಲೆ ನಾವು ಯಾವ ಗಿಡ ಬೇಕಾದರೂ ಮಳೆಗಾಲದಲ್ಲಿ ಇದಕ್ಕೆ ನಾಟ್ಕೋಬೋದು. ನೋಡಿ ಇದೆಲ್ಲ ಹೂವು ಇದೆಯಲ್ವಾ, ಇದೆಲ್ಲ 2 ದಿನಕ್ಕೆ ಮಣ್ಣಾಗ್ಬಿಡುತ್ತೆ. ನೋಡಿ ಮಣ್ಣೆಲ್ಲ ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಲ್ವ, ಮಣ್ಣು ಮತ್ತು ಇದು ಈ ಥರ ಎಲ್ಲ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ ಸಮ್ಮರಿನ ಸಿದ್ಧತೆಗಳು ಅಂತ ಇಷ್ಟು ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸಮ್ಮರ್ಗೆ. ಅದೇ ಟ್ರೇಗಳು, ಅಕ್ಕಿ ಚೀಲಗಳು ಎಲ್ಲ ನಿಮಗೆ ತುಂಬಿದ್ದನ್ನು ನಾನು ತೋರಿಸಿದ್ದೆ. ನೋಡಿದ್ರೆ ಹೇಗೆ ಒಳಗಡೆ ಹೋಗಿದೆ ಗೊಬ್ಬರ ಎಲ್ಲ. ಇದು 20 ಡೇಸ್ ಆಯಿತು ತುಂಬಿ. ನೋಡಿದ್ರೆ ಫ್ರೆಂಡ್ಸ್ ಹೇಗೆ ಒಳಗಡೆ ಹೊಟ್ಟೋಗ್ಬಿಡುತ್ತೆ ನೋಡಿ. ಇದೆಲ್ಲ ಗೊರಟೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಚೀಲಗಳು. ಗೊರಟೆ ಹಾಕ್ಬಿಡೋಣ ಅಂತ ಇದರಲ್ಲಿ. ಒಳ್ಳೊಳ್ಳೆ ಗೊರಟೆ ತುಂಬ ಚೆನ್ನಾಗಿ ಬರುತ್ತಲ್ವ, ಅದೇ ಸ್ಫಟಿಕ ಅಂತೀವಲ್ವ, ಅದಕ್ಕಾಗಿ ಈ ಬ್ಯಾಗುಗಳೆಲ್ಲ ನಾನು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಬೆಂಡೆ ನೋಡಿದ್ರೆ ಫ್ರೆಂಡ್ಸ್ ಹೆಂಗೆ ಒಳಗಡೆ ಹೋಗುತ್ತೆ ಅಂತ ನೋಡಿದ್ರೆ. ನೋಡಿ ಇದಕ್ಕೆ ಸರಿಯಾಗಿ ನೀರು ಹಾಕಿಲ್ಲ, ಇನ್ನೂ ಒಳಗಡೆ ಹೋಗ್ತಿತ್ತು. ಸ್ವಲ್ಪ ನೀರು ಕಡಿಮೆ ಆಗಿದೆ, ಅದಕ್ಕೆ ಇನ್ನೂ ಹೋಗಿಲ್ಲ ಅದು. ಈಗ ಮಳೆ ಬಂತಾ ನೋಡಿ ಎಷ್ಟು ಚೆನ್ನಾಗಿ. ನೋಡಿದ್ರೆ ಫ್ರೆಂಡ್ಸ್ ಇಷ್ಟು ಒಳಗಡೆ ಹೋಗ್ಬಿಡುತ್ತೆ ನೋಡಿದ್ರಿ. ಈಗ ಮತ್ತೆ ಇದನ್ನು ನಾನು ನೈಸ್ ಗೊಬ್ಬರ ಮೇಲೆ ಹಾಕ್ಬಿಟ್ಟು ಬೆಂಡೆಕಾಯಿ ಗಿಡಗಳನ್ನ ಹಾಕ್ಬಿಡೋಣ. ನೋಡಿದ್ರೆ ಈಗ ಒಳಗಡೆ ಹೋಗಿದೆ. ಈಗ ಮಣ್ಣು ಹಾಕ್ಬಿಟ್ರೆ ಇದು ನೀಟಾಗಿ ಹಿಂಗೆ ಕುತ್ಕೊಂಡ್ಬಿಡುತ್ತೆ. ಮಣ್ಣು ಮೇಲೆ ಹಾಕ್ಬಿಟ್ರೆ ಮಣ್ಣು ಇದಾಯ್ತಲ್ವ ನೋಡಿ. ಈ ಥರ ಇಲ್ಲಿವರೆಗೂ ನಾನು ಫಿಲ್ ಮಾಡಿಬಿಡ್ತೀನಿ. ಇವಾಗ ಎಲ್ಲ ಇದೆ, ಎಲೆ ಗೊಬ್ಬರ ಎಲ್ಲ. ನೋಡಿ ಇಲಿಗಳ ಕತೆ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಹೂಳುಗಳು ಮಾಡ್ತಾಯಿರುತ್ತೆ.
ನೋಡಿ ಈ ಥರ ನಾವೆಲ್ಲ ತುಂಬಿಸಿ ಇಟ್ಕೊಂಡ್ಬಿಟ್ರೆ ಬೆಂಡೆ ಗಿಡ, ಇದು ಗೋರಿ ಗಿಡ, ಟೊಮೊಟೊ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದನ್ನು ಸಮ್ಮರಲ್ಲೇ ನಾವೆಲ್ಲ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಇನ್ನೊಂದು ಮಂತ್ ಅಷ್ಟೇ, ಮಂತೂ ಇಲ್ಲ, ಇನ್ನು 15 ಡೇಸಿಗೆ ನಾವು ನಾಟಿ ಮಾಡ್ಕೊಂಬಿಡ್ಬೋದು ಎಲ್ಲ. ನೋಡಿರಿ ಈ ಥರ ಸಮ್ಮರಲ್ಲಿ ನಾವು ಸಿದ್ಧತೆ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೋಡಿ ಇದೆಲ್ಲ ಹಣ್ಣಿನ ಗಿಡಗಳು ಹಾಕೋಣ ಅಂತಿದ್ದೀನಿ. ಬಾಳೆ ಮತ್ತು ಸ್ವೀಟ್ ಯಾವುದು ಲೆಮನ್ನು, ಸ್ವೀಟ್ ಲೆಮನ್ ಅಂತ ಬರುತ್ತೆ, ಅದು ಹಾಕೋಣ. ಮತ್ತು ಇದು ನಿಂಬೆ, 2 ಬಾಳೆ ಗಿಡ ಹಾಕಿ ಗಾರ್ಡನ್ನಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತಲ್ವ. ನಮಗೆ ಪೂಜೆಗಳಿಗೂ ಬರುತ್ತೆ, ಇದಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಕಿಚನ್ ವೇಸ್ಟ್ ಇದರಲ್ಲಿ ಹೋಗಿದೆ ಅಂದರೆ ಇದನ್ನು ತುಂಬಿ 4-5 ದಿನ ಅಷ್ಟೇ, ಇದು ಎಲ್ಲ ಫುಲ್ ಒಳಗಡೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ಈ ಬ್ಯಾಗುಗಳಂತೂ ತುಂಬ ವರ್ತು ಫ್ರೆಂಡ್ಸ್, ಚೆನ್ನಾಗಿ ಹಿಡಿಸುತ್ತೆ. ವೇಸ್ಟ್ ನೋಡಿ. ಇವಾಗ ಇದು ಕೆಳಗಡೆ ಒಳ್ಳೆ ಲಿಕ್ವಿಡ್ ಬರುತ್ತೆ. ಅದನ್ನು ಒಂದು ತಟ್ಟೆಗಳು ಇಟ್ಬಿಟ್ಟು ಅದನ್ನು ನಾವು ನೀರು ಹಾಕ್ಬೇಕಾದ್ರೆ ಬೆರೆಸ್ಕೊಂಡು ನೀರು ಹಾಕ್ಬಿಟ್ರೆ ಅದರಲ್ಲಿ ಅಂಥ ಸತ್ವ ಇರುತ್ತೆ ನೋಡಿ. ಇದರಿಂದ ಮೇಲ್ಗಡೆ ನೀರು ಹಾಕಿದರೆ ಕೆಳಗಡೆ ಹಿಂಗೆ ಬರುತ್ತೆ. ಒಂದು ಸ್ವಲ್ಪ ತಟ್ಟೆಗಳು ರೆಡಿ ಮಾಡ್ಕೋಬೇಕು ನಾನು. ಕೆಳಗಡೆ ಇಟ್ಬಿಟ್ರೆ ಅದು ಒಳ್ಳೆ ಲಿಕ್ವಿಡ್ ಗೊಬ್ಬರ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಸಮ್ಮರ್ ಸಿದ್ಧತೆಗಳಂದರೆ ಹೀಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರೆ ನಾನೆಲ್ಲ ಟಬ್ಬುಗಳಿಗೂ ಕಿಚನ್ ವೇಸ್ಟ್ ಎಲ್ಲ ಫಿಲ್ ಮಾಡಿದೆ. ಈಗ ಮೊದಲನೇ ದಿನನ ನಾನು ಇದಕ್ಕೆಲ್ಲ ಅಕ್ಕಿ ಚೀಲಗಳಿಗೆಲ್ಲ ಫಿಲ್ ಮಾಡಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಗೋರಿ ಗಿಡ, ಬೆಂಡೆ ಗಿಡ ಮತ್ತು ಬಳ್ಳಿಗಳು, ಇದಕ್ಕೆಲ್ಲ ಹಾಕ್ಬಿಟ್ರೆ ಒಂದು 20 ಡೇಸ್ ಬಿಡಬೇಕು ಫ್ರೆಂಡ್ಸ್. ಈಗ ಈ ಥರ ನೀರು ನಾವು ಚಿಮುಕಿಸ್ತಾ ಇರಬೇಕು. ಈ ಥರ ಡೈಲಿ ಸ್ವಲ್ಪ ನೀರು ಹಾಕ್ತಾ ಇದ್ದರೆ ಅದು ಫುಲ್ಲು ಮ್ಯಾನ್ಯೂರ್. ಮಜ್ಜಿಗೆ ಇದ್ದರೆ, ಹಳೆ ಮಜ್ಜಿಗೆ ಇದ್ರೂ ನಾವು ಚಿಮುಕಿಸ್ಬೋದು ಫ್ರೆಂಡ್ಸ್. ಈ ಥರ ಎಲ್ಲ ಚಿಮುಕಿಸ್ಬೇಕು ಡೈಲಿ. ನೋಡಿದ್ರೆ ಅಷ್ಟು ಕಿಚನ್ ವೇಸ್ಟು ಒಂದು 5-6 ಚೀಲಾಗೆ ಇತ್ತು ನೋಡಿ. ಕಿಚನ್ ವೇಸ್ಟ್ ಎಲ್ಲನೂ ಎಲ್ಲ ಇದಕ್ಕೆ ಸರಿ ಆಯಿತು ನೋಡಿ ಫ್ರೆಂಡ್ಸ್. ಇದು ಬೆಂಡೆ ಗಿಡ, ಗೋರಿ ಗಿಡ ಇವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಇನ್ನು 15 ಡೇಸ್ ಅಥವಾ 20 ಡೇಸಿಗೆ ನಾವು ಸಸಿಗಳು ಹಾಕ್ಬಿಡೋಣ ಫ್ರೆಂಡ್ಸ್. ನಾನೆಲ್ಲ ಒಟ್ಟು ಒಯ್ದಿದ್ದೀನಿ, ಅದೆಲ್ಲ ಫುಲ್ಲು ಹುಟ್ಬಿಟ್ಟಿದೆ, ಎಲ್ಲ ಜರ್ಮಿನೇಟ್ ಆಗಿದೆ. ಆಮೇಲೆ ಇದಕ್ಕೆಲ್ಲ ನಾನು ಶಿಫ್ಟ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ. ನಮಸ್ತೆ ಫ್ರೆಂಡ್ಸ್.